ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ತಿಳಿದಿರುವ ಹಾಗೆ ನಮ್ಮ ಗುಮ್ಟಿ ಅಂದರೆ ನಮ್ಮ ಕರಾವಳಿ ಭಾಗದ ಕುಡುಬಿ ಜನಾಂಗದವರ ಒಂದು ಹೋಲಿ ಹಬ್ಬದ ಸಂದರ್ಭದಲ್ಲಿ ಅವರ ಆಚರಣೆಯಲ್ಲಿ ಬೊಟ್ಟುವಂಥ ಅಥವಾ ತೊಟ್ಟುವಂಥ ಒಂದು ಸಂಗೀತ ಸಾಧನ. ಹೆಚ್ಚಿನವರಿಗೆ ಗುಮ್ಟಿ ಅಂದರೆ ಕೆಲವರು ಕ್ವಶನ್ ಮಾಡ್ತಾರೆ, ಗುಮ್ಟಿ ಅಂದರೆ ಏನು, ಗುಮ್ಟಿ ಅಂದರೆ ಏನಂದರೆ ಆ್ಯಕ್ಚುಲಿ ಅದೇ ಒಂದು ಸಂಗೀತ ಉಪಕರಣ. ಅದು ಒಂದು ಚರ್ಮವಾದ್ಯದ ಥರ ಇರುತ್ತೆ. ಈ ಗುಮ್ಟಿ ಬಗ್ಗೆ ಯಾಕೆ ಹೇಳ್ತೆ ಅಂದರೆ ಹೆಚ್ಚಿನವರಿಗೆ ಗೊತ್ತಿರುತ್ತೆ. ಇಷ್ಟರೊಳಗೆ ನಮ್ಮ ಕರಾವಳಿ ಭಾಗದಿಂದ ಗುಮ್ಟಿಯ ಸದ್ದು ಬಹುಶಃ ಈಗ ಕರ್ನಾಟಕದಾದ್ಯಂತ ತಲುಪ್ತಾ ಇದೆ. ಗುಮ್ಟಿ ಅನ್ನುವ ಸಿನಿಮಾ ಎಲ್ರಿಗೂ ಗೊತ್ತಿದೆ. ನಮ್ಮ ಸಂದೇಶ್ ಶೆಟ್ಟಿಯವರ ಒಂದು 3ನೇ ಚಿತ್ರ ಇದು. ಈ ಹಿಂದೆ ಅವರು ಕತ್ತಲೆ ಕೋಣೆ ಆಗಿರ್ಬೋದು, ಇನಾಮ್ದಾರ್, ಈಗ 3ನೇ ಚಿತ್ರವಾಗಿ ಗುಮ್ಟಿ ಅನ್ನುವ ಒಂದು ಕಥಾ ಹಂದರದ ಸಿನಿಮಾವನ್ನು ಮಾಡಿದ್ದಾರೆ. ಅದು ಡಿಸೆಂಬರ್ 4ಕ್ಕೆ ತೆರೆ ಕಾಣ್ತಾ ಇದೆ. ತುಂಬ ಖುಷಿ ವಿಷಯ ಏನಂದರೆ ಈ ಈ ಸಿನಿಮಾ ಗುಮ್ಟಿ ಇಂಥ ಒಂದು ಕಥೆಯನ್ನು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ವಿಶೇಷತೆ ಇದೆ. ಅದರಲ್ಲಿ ಮಾಸಿ ಹೋಗುವಂಥ, ಅಳಿದು ಹೋಗುವಂಥ ನಮ್ಮ ಈ ಜಾನಪದ ಸಂಸ್ಕೃತಿ ಇರ್ಬೋದು, ರೀತಿ ರಿವಾಜ್ ಇರ್ಬೋದು, ಪದ್ಧತಿ ಇರ್ಬೋದು, ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿರುವಂಥ ಒಂದಿಷ್ಟು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಈ ಗುಮ್ಟಿ ಒಂದು. ಇದನ್ನ ಈಗಿನ ಜನರೇಷನ್ ಅವರು ಫಾಸ್ಟ್ ಫುಡ್ ತಿಂದ ಫಾಸ್ಟ್ ಯುಗದ ಈ ಜನಗಳು, ಇವರಿಗೆ ಇದರ ಆಚರಣೆ ಅಥವಾ ಇದರ ಹಿನ್ನೆಲೆ ಏನು ಖಂಡಿತವಾಗಿ ಗೊತ್ತಿರೋದು ಕಷ್ಟ. ಇವೆಲ್ಲ ಎಲ್ಲೋ ಒಂದು ಜನಗಳ ಮನಸ್ಸಿನಿಂದ ಮಾಸಿ ಹೋಗ್ತಾ ಇದ್ರೆ, ಹಿಂದಿನವ್ರು ಹೇಗೆ ಬಾಳಿದ್ರು ಬದುಕಿದ್ರು, ಈ ಗುಮ್ಟಿ ಅಂದ್ರೆ ಏನು, ಇದು ಆಚರಣೆ ಏನು, ಹೋಲಿ ಅಂದ್ರೆ ಏನು, ಈ ಕುಡುಬಿ ಜನಾಂಗದವರ ಈ ಒಂದು ಜಾನಪದ ಸಂಪ್ರದಾಯ ಏನು ಅನ್ನೋದು ಯಾರಿಗೂ ಗೊತ್ತಾಗೋದು ಕಷ್ಟ. ಆದರೆ ಇದು ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಗುಮ್ಟಿ ಅನ್ನೋ ಚಿತ್ರವನ್ನು ಕೈ ಹಾಕಿದ್ರು, ಚಿತ್ರ ತಯಾರು ಮಾಡಿದ್ರು. ಈ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ಸಂದೇಶ್ ಶೆಟ್ಟಿಯವರು ಹಾಗೂ ನಿರ್ಮಾಣಕ್ಕೆ ಕೈ ಹಾಕಿದಂಥ ವಿಕಾಸ್ ಶೆಟ್ಟಿ ಅವರಿಗೆ ಗೌರವ ಸೂಚಿಸಲೇಬೇಕು, ಹೆಮ್ಮೆ ಪಡಲೇಬೇಕು. ಯಾಕಂದರೆ ಯಾವುದೋ ಒಂದು ಕಮರ್ಷಿಯಲ್ ಮೂವಿ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಅದರಿಂದ ಲಾಭ ಬೇಕೇ ಖಂಡಿತ. ಯಾರು ಸುಮ್ಮನೆ ದುಡ್ಡಿದೆ ಅಂತ ಸಿನಿಮಾ ಮಾಡೋದಿಲ್ಲ. ಆ ಉದ್ದೇಶ ಅಲ್ಲದೆ ಈ ಒಂದು ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ, ಈ ಒಂದು ಜಾನಪದ ಕಲೆಯನ್ನು ಉಳಿಸೋದಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಇಂಥ ಒಂದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ, ದಾಖಲೆಯಾಗಿ ಉಳ್ಕೊಂಡಿರುತ್ತೆ. ಅದು ಆ ಉದ್ದೇಶದಿಂದ ಕೈಗೆ ತಗೊಂಡಂಥ ಈ ಸಿನಿಮಾ ಬಹಳ ಅದ್ಭುತವಾಗಿ ಅದ್ಧೂರಿಯಾಗಿ ಮೂಡಿ ಬಂದಿದೆ. ನಾನು ಕೂಡ ಈ ಚಿತ್ರದ ಒಂದು ಚಿಕ್ಕ ಪಾತ್ರ ಮಾಡಿದ್ದೇನೆ. ಬಹುಶಃ ನಮ್ಮ ಕರಾವಳಿ ಭಾಗದ ಒಂದು ಪ್ರಕೃತಿಯ ಮಡಿಲಲ್ಲಿ ಹಲವಾರು ನಮ್ಮ ಕುಡುಬಿ ಜನಾಂಗದವರು ಈ ಹೋಲಿಯಲ್ಲಿ ಏನು ಆ ಜನಪದ ಕಲೆಯಲ್ಲಿ ತೊಡಗಿಸ್ಕೊಳ್ತಾರೆ, ಅವರನ್ನು ಉಪಯೋಗಿಸ್ಕೊಂಡು ಕಥೆಯ ಹಂದರವನ್ನು ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಡಿಸೆಂಬರ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಈ ಸಿನಿಮಾನ ನೋಡಿ ನಾವು ಕೂಡ ಗುಮ್ಟಿ ಬಗ್ಗೆ ತಿಳ್ಕೋಣ. ಯಾವ ರೀತಿ ಕಥೆಯನ್ನು ಕಟ್ಟಿದ್ದಾರೆ, ಕಥಾ ಹಂದರ ಏನು, ಇದರ ಉಳಿವು ನಿಜವಾ ಅಥವಾ ಹಿಂದೆಲ್ಲ ಹೇಗೆ ಆಚರಣೆ ಮಾಡ್ತಿದ್ರು ನಮಗೂ ಖಂಡಿತವಾಗಿ ಗೊತ್ತಿಲ್ಲ. ಇದನ್ನ ಈ ಸಿನಿಮಾದ ಮೂಲಕ ನಾವು ಎಲ್ಲರೂ ಒಟ್ಟಿಗೆ ಡಿಸೆಂಬರ್ 4ಕ್ಕೆ ಬಿಡುಗಡೆ ಆಗ್ತಿರುವ ಗುಮ್ಟಿ ಚಿತ್ರವನ್ನು ನೋಡೋದ್ರ ಮೂಲಕ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೆ. ಥ್ಯಾಂಕ್ ಯು. ನಾನು ಈ ಚಿತ್ರದಾಗ ಒಂದು ಪಾತ್ರ ಮಾಡಿದೆ. ಅದು ವಿಶೇಷ ಅಂದರೆ ಒಂದು ಡಾಕ್ಟರ್ ಪಾತ್ರ. ಎಲ್ಲರೂ ನನ್ನನ್ನು ಒಂದಿಷ್ಟು ಸಿನಿಮಾದಲ್ಲಿ ಅಥವಾ ನಾವು ನಾಟಕದಿಂದ ಬಂದವನದ್ರಿಂದ ಒಂದಿಷ್ಟು ಹಾಸ್ಯ ಪಾತ್ರಗಳು ಅಥವಾ ಸಿನಿಮಾದಲ್ಲಿ ಒಂದಿಷ್ಟು ಬೇರೆ ಬೇರೆ ಪಾತ್ರಗಳನ್ನು ಕಂಡಿರ್ತೀರಿ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ಒಂದು ಡಾಕ್ಟರ್ ಪಾತ್ರವನ್ನು ನನಗೆ ಡೈರೆಕ್ಟರ್ ಕೊಟ್ಟರು ಸಂದೇಶ್ ಶೆಟ್ಟಿ ಅವರು. ಆ ಡಾಕ್ಟರ್ ಪಾತ್ರವನ್ನು ಮಾಡಿದೆ. ಮಾಮೂಲಿಯಾಗಿ ಸಿನಿಮಾ ಅಂತ ಬಂದಾಗ ಸಂದೇಶ್ ಶೆಟ್ಟಿ ಅವರು ನಾವು ಅವರ ಹತ್ತಿರದವರಾಗಿ, ಅವರ ಸ್ನೇಹಿತರಾಗಿ, ಅವರ ಟೀಮಲ್ಲಿ ಕೆಲಸ ಮಾಡಿದವರಾಗಿ, ಅವರನ್ನು ಬಲ್ಲವರಾಗಿ, ಕೆಲಸ ಅಂದಾಗ ಒಂಥರ ವಿಚಿತ್ರವಾಗಿ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ತಲೆ ಚಚ್ಕೊಳ್ತಾರೆ, ಒದ್ದಾಡ್ತಾರೆ, ಓಡಾಡ್ತಾರೆ. ನನ್ನ ಶೂಟಿಂಗ್ ಕೂಡ ಮಧ್ಯಾಹ್ನ ಇಟ್ಕೊಂಡಿದ್ರು ಒಂದು ಕಡೆ. ಎಲ್ಲಿಂದ ಶಿಫ್ಟ್ ಆಯಿತು, ಇಲ್ಲ ಅಂತ ಹೇಳಿದ್ರು. ಹೋಗುವಾಗ ಒಂದು ಕ್ಲಿನಿಕ್ಕಿಗೆ ಏನು ಬೇಕು ಅದರದ್ದೆಲ್ಲ ಸೆಟ್ಟಿಂಗ್ಸ್ ಇತ್ತು. ಅಲ್ಲಿ ಶೂಟ್ ಆಯಿತು. ಶೂಟ್ ಆಗ್ತಾ ಇರುವಾಗ ಅವ್ರದ್ದೊಂದು ಮಾಮೂಲಿ ಪ್ರತಿ ಡೈರೆಕ್ಟ್ರಿಗಿದ್ದದ್ದು ಆ ಟೆನ್ಷನ್ ಇರುತ್ತೆ. ಆ ಡೈರೆಕ್ಷನ್ ಜೊತೆಗೆ ಅವ್ರ ಪಾತ್ರ ಮಾಡಬೇಕಾಗಿತ್ತು. ಭಾಳ ಅಚ್ಚುಕಟ್ಟಾಗಿ ಪಾತ್ರವನ್ನು ಅವ್ರು ಮಾಡಿದರು. ತುಂಬ ಖುಷಿ ಆಯಿತು. ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ದೊಡ್ಡ ಮಟ್ಟದ ಕಮರ್ಷಿಯಲ್ ಸಿನಿಮಾ ಮಾಡ್ತಿರುವಾಗ ಟೆನ್ಷನ್ ಜಾಸ್ತಿ ಇರುತ್ತೆ. ಶೂಟಿಂಗಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು ರಿಲೀಸ್ ಆಗೋ ತನಕ ಒಂದು ದೊಡ್ಡ ಮಟ್ಟದ ಟೆನ್ಷನ್ ಇರುತ್ತೆ. ನಾನು ಅವರನ್ನು ಕೂಡ ವೈಯಕ್ತಿಕವಾಗಿ ಪರ್ಸನಲ್ ಫೋನ್ ಮಾಡ್ಕೊಂಡು ಅವ್ರಿಗೆ ಹೇಳಿದೆ, ಈಗ ನೀವು ರಿಲ್ಯಾಕ್ಸ್ ಆಗಿದ್ದೀರಿ ಅಂತ. ಯಾಕಂದರೆ ಅಷ್ಟೇ ಒದ್ದಾಟ ಇರುತ್ತೆ. ಆದರೆ ಏನೋ ಒಂಥರ ಖುಷಿ, ಏನೋ ಮಾಡಿದ್ದೀನಿ,
ಅವರಿಗೊಂದು ಇದು ಕೊಟ್ಟೆ ನಾನು, ನೀರು ಮಜ್ಜಿಗೆ ಇಟ್ಕೊಂಡು ಸರಿಯಾಗಿ ಕಡ್ದು ಒಳ್ಳೆ ಬೆಣ್ಣೆ ಮುದ್ದೆ ತೆಗೆದಾಗೆ ಸಿನಿಮಾ ಮಾಡಿದ ನನಗೆ ಫೀಲ್ ಆಯಿತು ಅಂತ ಹೇಳಿದೆ ಅವರಿಗೆ. ಆ ಲೆಕ್ಕದಲ್ಲಿ ಈ ಸಂದರ್ಭದಲ್ಲೂ ಕೂಡ ಸಂದೇಶ್ ಶೆಟ್ಟಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿದೆ. ನನಗೆ ಪಾತ್ರ ಕೊಟ್ಟಿದ್ದಾರಂತಲ್ಲ, ಅವರು ಈ ಒದ್ದಾಟಗಳು ಸಿನಿಮಾ ಮಾಡಬೇಕನ್ನುವಂಥ ಹಪಾಹಪಿ ಜೊತೆಗೆ ಈ ಥರದ ಒಂದು ಸಿನಿಮಾ, ಈ ಜೋನರ್ ಸಿನಿಮಾಗಳನ್ನು ಸಂದೇಶ್ ಶೆಟ್ಟಿ ಅವರು ಮಾಡಿದ್ದಿಲ್ಲ. ಬಹಳ ವಿಶೇಷವಾಗಿ ಅವರ ಪಾತ್ರ ಅಥವಾ ಅವ್ರ ಕತೆ ಹಣದಿರುವಂಥದ್ದು ಅಥವಾ ಸಿನಿಮಾಕ್ಕೆ ಎಷ್ಟು ಪಾತ್ರಗಳು ಬರ್ತವೆ ಎಲ್ಲ ಪಾತ್ರದವರು. ನಾನು ಡಬ್ಬಿಂಗಲ್ಲಿ ನೋಡಿದೆ, ಇದಾಗಿತ್ತು ಏನೋ ಸಿಂಗ್ ಸೌಂಡ್ ಆಗಿದ್ರು ಕೂಡ ಒಂದೆರಡು ಕಡೆ ಔಟ್ಸೈಡಿಂದ ಸೌಂಡ್ಗಳು ಬಂದು ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಆ ಅಂಶಗಳನ್ನೆಲ್ಲ ನಾವು ರೀಡಪ್ ಮಾಡಿದ್ದೇವೆ ಕೆಲವು ಪಾತ್ರಗಳಿಗೆ. ಸೊ ಏನಾಯಿತು, ಆ ಪಾತ್ರಗಳನ್ನು ಕೂಡ ಯಾರು ನಟ ನಟಿಯರನ್ನು ಹಾಕೊಂಡಿದ್ದಾರೆ ಎಲ್ಲರೂ ಕೂಡ ಅವರವರ ಪಾತ್ರವನ್ನು ಅಚ್ಚುಕಟ್ಟಾಗಿ ಪ್ರಬುದ್ಧ ಕಲಾವಿದರುಗಳೆಲ್ಲರೂ ಸೇರಿಕೊಂಡು ಬಹಳ ನೈಜವಾಗಿ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ಜೀವ ತುಂಬಿ ಅವರವರ ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ ಅಂತ ನಾನು ಖುಷಿಪಟ್ಟೆ ಸಿನಿಮಾವನ್ನು ನೋಡ್ತಾ. ಹಾಗಾಗಿ ಎಲ್ಲರೂ ದಯವಿಟ್ಟು ಡಿಸೆಂಬರ್ 4ಕ್ಕೆ ಗುಮ್ಟಿ ಚಿತ್ರವನ್ನು ನೋಡಲು ಮರೆತು ನಿರಾಶರಾಗದಿರಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಿದರೆ 10 ಹಲವಾರು ದಾರಿ ನೋಡಬೇಕೆನಿಸುವ ಗುಮ್ಟಿ ಚಿತ್ರ ನಿಮ್ಮ ಚಿತ್ರ. ನಮ್ಮ ಹತ್ತಿರದ ನಮ್ಮ ಸುತ್ತಮುತ್ತಲಿರುವಂಥ ಕುಡುಂಬಿ ಜನಾಂಗದವರ ಒಂದು ಜಾನಪದ ಸಂಸ್ಕೃತಿಯ ಜಾನಪದ ಪರಂಪರೆಯ ಕಥೆಯ ಹಂದರ ಇರುವಂಥ ಚಿತ್ರ ಗುಮ್ಟಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ.